ಯಾವ ಬಾ ಮತ್ತೆದು ದಿನೆಲ್ಲ ಮಾತಾಡಿದ್ರು ಮುಗಿಯಲ್ಲ ತೀರಲ್ಲ ಕಣ. ನೀನು ಅಳಿಯ ಚಿಕನ್ ಮಣ್ಗೋರ ಕಣ್ ಬಾ ಸಾರು ಮಾಡೋಣ. ಏನಾರ ಆಗ್ಲಿ ಮಗ, ನೀನೊಂದು ಮಾತು ಅನ್ಬೇಡ. ಅವಳು ಮಾಡಿದ್ದವಳು ಅನ್ಭೋಗಿಸ್ತಾಳೆ. ನಿನ್ ಕೈಲಿ ಎಷ್ಟಿದೋ ಸಾಧ್ಯವೋ ಅಷ್ಟುವೇ ಒಳ್ಳೇದು ಮಾಡವ. ಮುತುಕರು ಅತ್ತೆ ಅವಳು ತಾಯಿ ಸಮಾನ. ಸರಿನೇ, ಅವಳು ಮಾಡಿದ್ದವಳು ಅನ್ಭೋಗಿಸ್ಕೊಳ್ಳಿ. ನೀನು ಒಂದು ಮಾತು ಅನ್ನಕ್ಕೋಗ್ಬೇಡ, ಒಂದು ಇದು ಮಾಡಕ್ಕೋಗ್ಬೇಡ. ಅವಳು ಏನಂದ್ರು ಹ್ಞೂ ಹ್ಞೂ ಅನ್ಕೊಂಡು ನಿನ್ ಕೆಲಸ ನೀನು ಮಾಡ್ಕೊಂಡು ಹೋಗವ. ಅಯ್ಯೋ ಆಯ್ತು ಕಣ್ ಬರವ, ಮಾಡ್ತೀನಿ ಕಣ. ಸಕ್ಕು ಹೆಂಗಿದ್ದಾಳವ? ಸಕ್ಕು ಚೆನ್ನಾಗಿದ್ದಾಳವ? ಹೋಗಿದ್ದೇವ? ನಾನು ಮನೇಲಿ ಫೋನ್ ಮಾಡಿದ್ದೆ. ಚೆನ್ನಾಗಿದ್ದೀನಿ ಕಣಕ್ಕ ಅಂದ್ಲು. ನೀನು ಹೋಗಿ ಸಕ್ಕು ಮನೆ ತಕ್ಕನಾರ ಹೋಗಿದೆ ಕಣವ. ಚೆನ್ನಾಗವಳು. ಅವಳೇನೋ ಅತ್ತೆ ಪಾಪ ದೇವ್ರನ್ ಬಗ ಅವಳನ್ ಬಗ ಇವಳ್ದೆ ಎಲ್ಲ. ಅಯ್ಯೋ ಕೈ ಬಾಯಿ ಇವಳ್ದೆ ಎಲ್ಲ ಬಿಟ್ಕೊಟ್ಟವಳಲ್ಲವ ಅವ್ರ ಅತ್ತೆ ಪಾಪ. ಸುಮ್ಮನೆ ಹೇಳೋದಲ್ಲ ಎಲ್ಲ ನೀವಳೆ ಮಾಡ್ಕೊಂಡಂಗ ಚೆನ್ನಾಗವಳೆ. ಮನೇಲಿ ನಾನು ಹೋಗಿದ್ದೆ. ಅಲ್ಗೋಗಿ ಬಂದ್ಮೇಲೆ ಯಾಕೋ ನಿನ್ ನೋಡಂಗಾಯ್ತು. ತಡಿ ಇವಳು ಮಂತಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದು ಕಣವ. ಬಂದ್ರೆ ಸರ್ಕೋ ತಗೊಳವ, ಎಡಿಸಿಟ್ಬಿಟ್ಟು ಹೋಗಿವಂತೆ. ನಮ್ಮ ಮತ್ತೆ ನೀನ್ ತಲೆ ಕೆಡ್ಸ್ಕೊಬೇಡ, ಇದ್ಬಿಟ್ಟು ಸುಮ್ಮನೆ ಹೋಗಿ ಅಂತ ಸುಮ್ಮನಿರು. ಸಾಂಬಾರ್ ಚಿಕನ್ ಮಾಡೋಣ. ಚಿಕನು ಅಂಗಡಿದು ಕವರ್ ಬಿಚ್ಚಿಬಿಟ್ಟು ತೊಳೆದು ಮಾಡ್ಬಿಟ್ಟು ಬಂದಿದ್ದೀನಿ. ನೀರು ಸೋರ್ಕೊಳ್ಳಿ ಅಂತ. ಬಾ ಏನು ಸಾಂಬಾರು ಮಾಡೋದು ಅದೇನು ಮಾಡೋದು ನೋಡೋಣ ಬಾ. ಹೋಗವ ನಿಮ್ಮ ಮತ್ತೆ ಕೇಳು ಏನಂದಳು ಆಮೇಲೆ. ಕೇಳ್ತೀನಿ ಕಣ್ಬಾ. ಏನು ಮಾಡು ಸಾಂಬಾರು ಮಾಡು ಅಂದಳೋ ಇಲ್ಲ ಗೊಜ್ಜಿನಂಗೆ ಮಾಡು ಅಂದಳೋ ಅದೇನು ಮಾಡು ಅಂದಳು ನೋಡೋಣ ಕೇಳ್ತೀನಿ ಕಣ್ಬಾ. ಅವು ಮುಂಡೆನ ಮಗಳ ಮುಂಡೆನ ಅದು ಏನು ಮಾತಾಡ್ತಿದ್ರೋ ಕಾಣೆ. ನನ್ನ ಬಗ್ಗೆನ ಚಡಿಗಿಡಿ ಮಾತಾಡ್ತಾ ಇರ್ತಾರೆ ಕೆಟ್ಟ ಮುಂಡೆರು. ಬಂದಿದ್ದೀನಿ. ನಾನು ಹಾಕಿದಳು ಮುಳೆ ತಿಂದ್ಬಿಟ್ಟು ಸೀಪ್ಕೊಂಡು ಹೋಗ್ದೆ ನಾಯಂಗೆ. ಮಗಳಿಗೇನೋ ಚಾಡಿ ಹೇಳ್ಕೊಡ್ತಾವಳೆ. ಕಂತ್ರಿ ಲೌಡಿ ಮಾಡ್ಕೊಡ್ತೀನಿ. ನಾನು ಎಂತೋಳು ಅಂತ ಗೊತ್ತಿಲ್ಲ ಅವಳಿಗಿನ್ನ. ಮಾಡ್ತೀನಿ. ಕೆಂಪಮ್ಮ ಎಲ್ಲಮ್ಮ ಲಕ್ಷ್ಮಿ ಎಲ್ಲ ಕಾಣ್ತಾ ಇಲ್ವಲ್ಲಮ್ಮ? ಕೂಗುದ್ರು ಮಾತಾಡವಲ್ಲು. ಅಯ್ಯೋ ಬರವ, ಅವರ ಮುಂಡೆ ಬಂದವಳೆ. ಇಟ್ಲಳೇನೋ ಹೇಳ್ಕೊಡ್ತಾಳೆ ನನ್ನ ಮೇಲೆ ಚಾಡಿಯ. ಕೇಳ್ಕೊಂಡು ಕೂತಾಳೆ ಕಣ್ ಬರವ. ಇನ್ನು ಒಳಗೆ ಬಂದಿಲ್ಲ ಕಣ. ಏನೋ ಮಾತಾಡ್ತಾರೆ ಕಣ ಒಬ್ಬ ಮಗಳು. ನಾನು ಹೆಂಗ್ ಸಾಯಿಸೋದು ಅಂತಲೋ ಏನೋ ಮಾತಾಡ್ತಾರೆ ಕಣ್ ಬಾ. ಆಯ್ತು ಬಿಡ್ತು ಅನ್ನಮ್ಮ. ಲಕ್ಷ್ಮಿ ಹಂಗೆಲ್ಲ ಮಾತಾಡಲ್ಲ ಕಣ. ಇದ್ಯಾಕಮ್ಮ ನೀನು ಹಿಂಗೆಲ್ಲಾನು ಹಿಂಗೆ ಮಾತಾಡ್ತೀಯಲ್ಲ ಎಲ್ಲ ಹೊತ್ಕುವೆ. ಅಯ್ಯೋ ಕಣವ, ಆಚೆಯವ್ರಿಗೆ ಹಂಗೆ ಕಾಣಿಸ್ತಾಳೆ. ಒಳಗೆ ಗಳಿಗೆ ಸಿದ್ದ ಒಳಗೆ ಮೆದ್ದ ಅಂತ ಒಳ್ಳೊಳಗೆ ಮಡಗ್ತಾಳೆ ಕಣ. ಬರವ ನಿಂಗೆ ಏನು ಗೊತ್ತು? ಲಕ್ಷ್ಮಕ್ಕ ಹಂಗೆಲ್ಲ ಮಾಡಲ್ಲ ಕಣ್. ತಗೊಳಮ್ಮ ನೀನು ಯಾಕೆ ಹಿಂಗೆ ಇದು ಮಾಡಿ. ಎಲ್ಲಿದ್ದಾರು ಹೋಗಿ ಅಲ್ಲೇ ಮಾತಾಡ್ತೀನಿ ಕಣ. ತಿಳ್ಕೊತವ್ರೆ ಕಣವ. ಮೀಟಿಂಗ್ ನಡೆಸ್ತಾರ ಅವ ಮಗಳಿಬ್ರುವೆ. ಮೀಟಿಂಗ್ ನಡೆಸ್ತಾವ್ರ ಇತ್ತೊಳಗೆ. ಕರೆದ್ರಪ್ಪ ಅಂದ್ರೆ ಒಳಗೆ ಬಂದಿಲ್ಲ. ಹೋಗವ ನಿನ್ನಾರ ಕರಿ ಬಂದಾರೆ ನೋಡೋಣ. ಶಾಂತಕ್ಕ ಯಾಕೆ ಶಾಂತಕ್ಕ ಅಂದವ ಬಾ. ಅಮ್ಮ ಚೆನ್ನಾಗಿದ್ದೀರಮ್ಮ? ಹುಷಾರಾಗಿದ್ದೀರಾ? ಕಣವ ಈಗ ಸ್ವಲ್ಪ ಹೊತ್ತಾಯ್ತು ಬಂದು. ಚೆನ್ನಾಗಿದ್ದೀವಿ ಕಣವ. ನೀವು ಚೆನ್ನಾಗಿದ್ದೀರವ? ಹುಡುಗನ ಮಕ್ಳು ಚೆನ್ನಾಗಿದ್ದಾವ? ಕಣಮ್ಮ ಚೆನ್ನಾಗವ್ರೆ. ಚೆನ್ನಾಗವ್ರೆ ಕಣವ ಹುಡುಗನ ಮಕ್ಳುವೆ. ಅಯ್ಯೋ ಸುಮ್ಮನೆ ಬಂದಿದೆ ಕಣವ. ಯಾಕೋ ಮಗಳು ನೋಡಂಗಾಗ್ಬಿಟ್ಟಿತ್ತು. ಅದಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದಿದೆ ಕಣವ. ಏನಿಲ್ಲ ಕಣವ, ನಮ್ಮ ಬೀಗ್ರಿಗೆ ಹಬ್ಬ ದಿನ ಇರಬೇಕು ಹೋಗ್ಬೇಕು ಅನ್ನೋದೇನಿಲ್ಲ. ಯಾವಾಗ ಬರ್ಬೇಕು ಅನಿಸ್ತದೆ ಹಂಗೆ ಬಂದ್ಬಿಡ್ತಾರೆ ನಮ್ಮಂಗೆ ಅವರು. ಅಯ್ಯೋ ಮಗಳು ನೋಡಕ್ ಬಂದವ್ರು ತಗೊಳಮ್ಮ. ಇದು ಯಾಕೆ ಹಿಂಗಾಡಿ ನೀನು? ಇಲ್ಲ ಕಣವ, ಯಾಕೋ ಮಗಳು ನೋಡಂಗ ಆಗ್ಬಿಟ್ಟಿತ್ತು. ಮೊಮ್ಮಕ್ಳು ಯಾಕೋ ಜಪ್ತಿಗೆ ಬರ್ತಾನೆ ಇದ್ದು. ಅದಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದೆ ಕಣವ. ಇನ್ನೇನು ನಮ್ಮಂಗ ನಾ ನೋಡು ಮನೇಲಿ ಹೋಗಿ ಹಬ್ಬಕ್ಕೆ ಸೌರ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗಳಿಗೆ 10 ಗ್ರಾಮ್ದು ಒಡವೆ ಮಾಡಿಸ್ಕೊಟ್ಬಿಟ್ಟು ನೋಡ್ಕೊಂಡು ಬಂದೆ. ನೀವೇ ನಮ್ಮಂಗ ಒಡವೆ ಗಿಡವೆ ಮಾಡಿಸ್ಕೊಡಕ್ಕೆ ಮಗಳಿಗೆ ಜೋರಾಗಿದ್ದೀರಾ. ನಿಮಗೆ ತಿರ್ಕೊಂತಿನ್ನೋ ಊಟ. ನಮ್ಮಂಗೆಲ್ಲ ಒಡವೆ ಪಡವೆ ಮಾಡಿಸ್ಕೊಟ್ಟಿರಿ ನೀವು. ನಮ್ಮವ್ವ ಊರಾಗ ಬದುಕಲ್ಲ ನನ್ನ ಮಗಳೇ ಬದುಕಲಿ ಅನ್ನಲ್ಲ. ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾಳೆ. ಅದಕ್ಕೆಯ ಮಗ ಸೊಸೆನ ಹಾಳು ಮಾಡಿ ನಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಆ ಪ್ರೀತಿಯಿಂದ ಬತ್ತಳಲ್ಲ ಅಷ್ಟೇ ಸಾಕು ನಮ್ಗೆ. ನಿನ್ ಮಗ್ಳಂಗೆ ಚಿನ್ನ ತಂದ್ರೆ ಬಾರವ ಇಲ್ಲಾಂದ್ರೆ ಬರ್ಬೇಡ ಅಂತ ಯಾವತ್ತೂ ಅಂದಿಲ್ಲ. ಚೆನ್ನಾಗಿರು ನೀನು. ಹೋಗಿ ಎಲ್ಲ ಚೆನ್ನಾಗೇ ಇದು ಮಾಡ್ಕೋಬೇಡತ್ತೆ. ನನ್ಗೇನಾದ್ರು ಪಿತ್ತ ನೆತ್ತಿ ಕೆದ್ರತು ಅಂದ್ರೆ ಆಮೇಲೆ ಏನೆಲ್ಲ ಚೆನ್ನಾಗಿರಲ್ಲ. ಈಗಲೇ ಹೇಳ್ತಾವನಿ ಸುಮ್ಮನಿದ್ಬಿಡು ಮಗ. ನಾನು ಹೇಳಿಲ್ವೇ ಸುಮ್ಮನಿರೋದು? ಏನು ದೊಡ್ಡವರು ಚಿಕ್ಕವರು ಅಂತ ಮಾತಾಡೋದು ಕಣವ. ನಿನ್ ಮಗಳು ಕಲ್ತಿರೋದು ದೊಡ್ಡವರು ಚಿಕ್ಕವರು ಒಂದೇಯ. ಹೊರಗ್ಲಾರ ಬಂದು ಇಂಥವ್ರೆ ತಡಿಯವ್ರ ಮುಂದೆ ಅತ್ತೆಗೆ ಹೆಂಗೆ ಗೌರವ ಕೊಡ್ಬೇಕು ಮಾಡ್ಬೇಕು ಅಂದೇಯ. ಹೆಂಗೆ ಭಯ ಕಟ್ಸ್ಕೊಂಡು ನಿಂತಿದ್ದಾಳೆ ನೋಡು. ಅಮ್ಮ ಇದ್ಯಾಕೆ ಹಿಂಗೆ ಮಾತಾಡ್ತೀಯಲ್ಲ ನೀನು? ಅಂಕ್ಳು ಮಾತ್ಕೊಳ. ಅದಕ್ಕೆ ನಿನಗೆ ತಗೋ ದೇವ್ರು ಮಾಡಿರೋದು. ಮಗ ಒಂದು ಲೋಟ ಹಾಲಿದ್ರೆ ಕೊಡವ. ಕೊಟ್ಟನು ಒತ್ತರಿಕೆ ನಮ್ಮ ಎಮ್ಮೆ ಯಾಕೋ ಒದ್ಬಿಡ್ತು. ಹಾಲು ಕೊಡ್ದೇವಾಯ್ತು ಕಣವ. ಹಾಲ ಡೈರಿಗೆ ಹಾಕ್ಬಿಟ್ಟು ಹಾಲಿಲ್ಲ. ಇಲ್ಲ ಕಣ್ ಬಾಸ್ ಅಂತ ಕಾವತ್ ನಾನು ಇಸ್ಕೊಂಬಂದಿದ್ದೆಲ್ಲ ಮನೆ ದಿವಸ. ಅದೇ ನಾನು ನೀನು ಕೊಡಕ್ಕಿಲ್ವ? ಒಂದು ಲೋಟ ಹಾಲ ಕೊಡ್ತೀನಿ ಕಡ್ಬಾ. ನಾನು ಕಾಪಿ ಮಾಡಿಕೊಂಡಿದ್ದೆ. ಒಂದಿಷ್ಟು ಮಕ್ಕ ಮಿಕ್ಕೋ ಕಣ ಬಿಡ್ತೀನಿ ಬಾ. ತಗೊಂಡೋಗಿ ತಗೊಳಕ್ಕ ತಗೊಂಡೋಗ ಹಾಲ ತತ್ತಾರವ. ಮನೆ ದಿವಸ ಇಸ್ಕೊಂಬಂದಿದೆ ಅಂತ ಕೇಳಿಲ್ಲ ಕಣವ. ನಮ್ಮ ಎಮ್ಮೆ ಹಾಕೋತ್ ಒದ್ಬಿಡ್ತು ಕಣವ. ಅದಕ್ಕೆ ನನ್ನ ಕಾಪಿ ಕುಡಿದ್ರೆ ಆಗೋದೇ ಇಲ್ಲ. ಅದಕ್ಕೆ ಬಂದು ಕೇಳಿದೆ ಕಣವ. ಬಂದ್ರಮ್ಮ ಮನೆ ತಕ್ಕೆ ಕಾಪಿ ಮಾಡ್ಕೊಡ್ತೀನಿ ಬರೀವ್ರಂತೆ ಕೂತಿದ್ದು. ಹೋಗವ ಕಡೆ ಮೇಲೆ ಬತ್ತೀನಿ ಕಣ ಹೋಗು. ನಮ್ಮಂಗವ ಇದ್ದು 3-4 ದಿವಸ ಇದ್ದು ಹೋಯ್ತಾರೆ ಕಣ. ಬರ್ತಾರೆ ಕಣ್ ತಕೋ. ನಮ್ಮಂಗೆ ಇವತ್ತೋಗಿ ಮಗ್ಳ ಮನೇಲಿ ಅದೇನಿರೋದು ಅಂತ ನಾಳೆ ಕೊಡ್ಬಾರಲ್ಲ ಅವರು. ಒಂದು ವಾರ ಗಂಟ್ಲೆ ಇದ್ದೋಗೋರು ಬರ್ತಾರೆ ಕಣ್ ತಗೋ. ಇಲ್ಲ ಕಣ್ ಬಿತ್ತಮ್ಮ, ನಾವು ನಾಳೆಗೆ ಹೋಗ್ಬೇಕು. ಕೆಲಸವೇ ಮನೆ ತವ. ಇರಿ ಯಾರು ಬೇಡ ಅಂದ್ರು. ನಿಮ್ಮ ಮಗ್ಳ ಮನೆ ನೀವಿರಕ್ಕೇನಂತೆ. ಇರಿ ಯಾರು ಬೇಡ ಅಂದ್ರು. ಒಳ್ಳೇದು ಕೆಟ್ಟದ್ದು ಮಾಡಿಕ್ತಾಳೆ. ಉಂಡು ತಿಂದು ಕೊಂಡು ಹೋಗಿರಂತೀರ್ರಿ. ಯಾರು ಬೇಡ ಅಂದ್ರು. ಬಾರಮ್ಮನ ಮನೆ ತಕ್ಕೆ ಕಡೆ ಮೇಲಿಂದ ಬಾ ಹೋಗೋಣಾಗ. ಬರ್ದೆ ಹೋದ್ಯಾ? ಅಯ್ಯೋ ಬತ್ತೀನಿ ಕಣ್ ತಗೊಳವ. ಬರ್ದೆ ಹೋಗಲ್ಲ.
ಯಾವಾಗ ಬರ್ದೆ ಹೋಗಿದ್ದ ನಿಮ್ಮ ಅಂತಕ್ ನಾನು ಬತ್ತೀನಲ್ಲವ. ಇಷ್ಟು ಪ್ರೀತಿಯಿಂದ ಕರೀತಿದ್ದೀನಿ ನಿಮ್ಮ ಅಂತಕ್ ಬರ್ದೇ ಇರೋ ಶಿವಮಚ್ಚನೆ. ಬತ್ತೀನಿ ಕಂಟಾಗ ಹೋಗೋಣಾಗ ಬಂದು ಹೋಯ್ತೀನಿ ಕಣ. ಸರಿ ಕಣವ, ಕಾಪಿ ಮಾಡ್ತೀನಿ ಹೋಯ್ತೀನಿ. ಕುತ್ಕೊಳಕ ಇಲ್ಲ ಒಂದು ಊಟ ಮಾಡ್ಕೊಡ್ತೀನಿ ಅತ್ತಗೆ. ಛತ್ರ ಧರ್ಮ ಛತ್ರ ಊಟ ನನ್ನ ಮನೆ. ಬೇಡ ಕಣವ, ನಿಮ್ಮ ಅತ್ತೆಗೆ ಇನ್ನೊಂದು ಕಪ್ಪ ಮಾಡ್ಕೊಡು ಕುಡಿಲಿ ಕೂತವಳೆ. ಅದೇನು ನಾನು ಹೇಳ್ಮೇ ಇಲ್ಲ ಕೇಳ್ಮೇ ಇಲ್ಲ. ಹಾ ಹಿಂಗ ಮನೆ ಒಳಗೆ ನಾನು ಹಾಲಿಲ್ಲ ಅಂತ ಇದ್ರುವೆ ತಂದು ಕೊಡ್ತಿಲ್ಲ ಒಳಗಿಂದ. ಇದು ಯಾವ್ದಾಗಿ ಅವತ್ತು ಹಾಲಿಲ್ಲ ಅಂತಂದ್ರೆ ಕಾಪಿ ಬೇಕೇ ಬೇಕು ಅಂತ ಕುತ್ಕೊಂಡೆ. ಅವತ್ತಾಗ ಅವ್ರ ಮನೇಲಿ ಗೀಸ್ಕೊಂಡು ಕಾಪಿ ಮಾಡ್ಕೊಡ್ಲಿ ನಾನು ಒಂದು ಮಧ್ಯಾಹ್ನ ಪತ್ತು ಒಂದು ದಿವಸ ನಿನಗೆ. ನನಗೆ ತಲೆ ಸಿಡ್ದೋಯ್ತಾದೆ, ನನಗೆ ತಲೆ ಹೊಂಟೋಯ್ತಾದೆ, ತಲೆ ಹೊಡೆದೋಯ್ತಾದೆ ಅಂತ ಕುತ್ಕೊಂಡೆ. ಅವ್ರ ಮನೆಗೆ ಹೋಗಿ ಇಸ್ಕೊಂಡು ಕಾಪಿ ಮಾಡ್ಕೊಡ್ಲಿಲ್ಲ ನಾನು ಅವತ್ತು ಮಧ್ಯಾಹ್ನ ಪತ್ತು. ಇವತ್ತು ಮಾತ್ರ ನಿನ್ಗೆ ಅವ್ರ ಹತ್ರ ಇಸ್ಕೊಂಡ್ರೆ ಚೆನ್ನಾಗಿರ್ತದೆ, ಅವ್ರು ಕೊಡೋದಾಗ ನಿಮ್ಗೆ ಚೆನ್ನಾಗಿರಲ್ಲ. ಮಗ ಸುಮ್ನಿರುವ, ಅದಂಗೆ ಹಿಂಗೆ ಮಾತಾಡ್ತೀರ ನೀನು. ಸುಮ್ನಿರುವ ಕಣವ, ನೀ ಕಲ್ಸಿರೋ ಬುದ್ಧಿ ಎದೆ ನಿಗ್ರಿಸ್ಕೊಂಡು ಹೆಂಗ್ ಮಾತಾಡ್ತಾಳೆ ನೋಡಿ ನನ್ಗೆ. ಅದ ಹೆಂಗಾರ ಆಗ್ಲಿ. ಚಿಕನ್ ತಂದ್ರೆ ಏನ್ ಮಾಡ್ಬೇಕು ಹೇಳು? ಸಾಂಬಾರ್ ಮಾಡ್ಬೇಕೋ ಇಲ್ಲ ಏನ್ ಮಾಡ್ಲಿ? ನೋಡು ಮರ್ತ ಹೋಗಿತ್ತು ನನಗೆ, ಚಿಕನ್ ತಂದಿರೋದೇ ಮರ್ತೋಗದೆ. ಹೋಗು ಸಾಂಬಾರ್ ಮಾಡ್ಬಿಟ್ಟು ಮುದ್ದೆನೂ ಅನ್ನ ಸಾರನು ಮಾಡೋಗು. ಇನ್ನೇನು ಮಾಡಿ ನಿಮ್ಮ ಅವ್ವಂಗೆ ನಮ್ಮಂಗೆ ಕಬಾಬು ಬಿರಿಯಾನಿ ಅವೆಲ್ಲ ತಿನ್ನಕ್ಕೆ ಬರಕ್ಕಿಲ್ಲ. ಮುದ್ದೆ ಸಾರಾರು ಉಣ್ಕೋತಾಳೆ. ಓಡೋಗು ಮಾಡೋಗ ಅದನ್ನೇ 4 ಪೀಸ ಉರಿಯೋನಾಗ್ಲೇ ಉರ್ಬಾಡ್ಕೊಡು ನನಗೆ. ಉರ್ಬಾಡು ಅಂದ್ರೆ ನನಗೆ ಇಷ್ಟ ಕಣ. ಉರ್ಬಾಡು ತರಬಾಡು ಎಲ್ಲ ತಂದು ಕೊಡ್ತೀನಿ. ತಿನ್ಬಿಟ್ಟು ಅಂಕ್ಲ ಮಾತಾಡೋ ಕೂತ್ಕೊಂಡು. ಎಷ್ಟು ಮಾತಾಡಿನೇ ನೀನು? ನಿಮ್ಮ ಅಪ್ಪನ ಮೇಲೆ ತಂದು ಕೊಟ್ಟಿಲ್ಲೇ ಉರ್ಬಾಡ. ನನ್ನ ಮಗ ತಂದಿರೋದು ಹಾಕ್ಲೆ ನನಗೆ ನೀನು. ಏನಿವ ಹಿಂಗಂತ ಇದೆಯಲ್ಲ ಅಪ್ಪ? ಮತ್ತೆ ನೀನು ಎಂಡ್ರ 4 ಪೀಸ್ ಉರ್ಬಾಡ್ಕೊಡು ಅಂತಂದ್ರೆ ನಿಮ್ಮ ಹಂಗೆ ಹಿಂಗೆ ಅಂತಾಳೆ. ಎಡ್ಕೆಲ್ಲ ತಲೆ ತಂದಿರೋಳ ಹಂಗೆ. ಉರ್ಬಾಡ್ ತರಬಾಡಲ್ಲ ತಿನ್ನು. ತಿರ್ಗಾ ಬೇಂದ ಆಯ್ತದೆ ನನಗೆ, ಹಂಗಾಯ್ತದೆ ಹಿಂಗಾಯ್ತದೇನೋ ಹೊಸ್ಪಾಡು ತಿಂದ್ಬಿಟ್ಟು. ಜನ್ಮ ಎಷ್ಟು ಹಿಡಿಸ್ತದ ಅಷ್ಟು ತಿನ್ಬೇಕು. ಆಳ್ತವಾಗಿ ತಿನ್ಬೇಕು. ಆಳ್ತವಾಗಿ ತಿನ್ಬಿಟ್ಟು ಇರ್ಬೇಕು ಮನೇಲಿ. ಅದು ಇದು ಸಿಕ್ಕಿದ್ದು ತಿಂದ್ಬಿಟ್ಟು ಬೇದಿ ಅಂತ ಓಡಾಡು. ಗುಲಾಮ್ ನನ್ನ ಮಗನೇ ಹೋಗು. ಎಂಟ್ರು ಸೇರ್ಗ ಎಂಟಿ ಆಟ್ಯ ಎಂಟ್ರು ಸೇರ್ಗಿಟ್ಕೊ ಓಡಾಡ್ತಾನೆ ಹೆಣ್ಗ. ಹೋಗು ಹೋಗು, ಅಡುಗೆ ಮಾಡ್ತಿದ್ದಾಳೇನೋ, ಮಸಾಲೆ ಹಾಕೊಡೋಗು. ಹಂಗಂದ್ರೆ ಹಿಂಗೆ ಅಂತಿದ್ದಿ. ನಮ್ಮ ಅಪ್ಪುಂಡೆ ಅನ್ನತ್ಕಿಲ್ಲ, ನೀನು ತಲೆ ಕೆಡ್ಸ್ಕೊಬೇಡ ನೀನು. ಈಗಲೇ ಹೇಳ್ತೇವನಿ ನಮ್ಮ ಮಗ ಹೆಂಗೆ ಮಾತಾಡ್ತಾಳೆ ನೋಡವ ನಿಮ್ಮ ಅತ್ತೆ. ಅಯ್ಯೋ ಹೋಗವ, ನನಗೆ ಒಂಥರ ಆಯ್ತದೆ, ಚಿಕ್ಕಣ್ಣಂಗೆ ಆಯ್ತದೆ ಜೀವನೇ. ಸುಮ್ಮನಿರು, ಅವಳ ಅನ್ನತ್ಕಿಲ್ಲ, ತಲೆ ಕೆಡ್ಸ್ಕೊಬೇಡ ಕಣ ನೀನು. ನಾನಿದ ಗಂಟೆ ಅದಕ್ಕೆ ವ್ಯಕ್ತ ಮಾಡಬೇಡ. ಅವಳು ಇದ್ದೋಳೆ ಕಣ, ಇವತ್ತೋಳಲ್ಲ ಅವಳು. ಯಾವಾಗ ಅವಳು ಉದಿತಿದ್ದ ಅದೇ ಕಣ. ಸರಿ ಸಾಂಬಾರ್ ಅದೇ ಹೇಳ್ಕೊಡು. ನೀನಾರು ಚೆನ್ನಾಗಿ ಹೇಳ್ಕೊಡ್ತಿದ್ದಿ ಕಣ, ಚೆನ್ನಾಗಿ ಮಾಡ್ತಿದ್ದಿ. ಸಾಂಬಾರ್ ಮಾಡೋ ಕೋಳಿ ಸಾರ ನಾನು ಅನ್ನ ಮುದ್ದೆ ಮಾಡ್ಕೊತೀನಿ. ಒಳಗೊಳೆವಲ್ಲೇ ಇಲ್ಲ ಆಚೆ ಒಲೆ ಮೇಲೆ ನಿನ್ನ ಕೋಳಿ ಸಾರು ಮಾಡ್ಕೊ. ನೋಡು, ನನ್ನ ಮಗಳ ಮನೆಗೆ ಬಂದಿದ್ದೀನಿ, ನನಗೆಲ್ಲ ಅಡುಗೆ ಮಾಡಿಸ್ತಾಳೆ ನನ್ನ ಮಗಳು ಅನ್ಬೇಡ. ನಿನ್ ಕೈ ರುಚಿ ಉಂಡೆ ಅಲ್ಲೇ ಸಾನ ದಿನ ಆಯ್ತು ಕಣವ. ಅದಕ್ಕೆ ನಿನ್ ಕೋಳಿ ಸಾರು ಮಾಡು, ನಾನು ಅವಳಿಗೆ ಅನ್ನ ಮುದ್ದೆನೂ ಮಾಡ್ಕೊತೀನಿ. ಏಲೇ ಗೊತ್ತೋಗೆ ಹೋಗೆ. ಈ ಒಲೆ ಒಳಗೆ ಮಾಡ್ಬೇಕು ಅಂತ ನನ್ನ ತಗ್ಲಾಗ್ತಾ ಇದೆ ಕಣ. ಹೋಗು ಮಾಡ್ತೀನಿ. ಯಾವ ದಿಡ್ವಾಗ್ಲಿ ಇಲ್ಲ ಕಣವ, ನಾನೇ ಮಾಡಲ್ವ. ಯಾವ್ದು ನಿನ್ ಕೈ ರುಚಿ ಉಣ್ಣನ ಅಂತ ಕಣವ. ಅದಾದ ಏನೇನು ಹೇಳಿ ಆಯ್ಕೊಬತ್ತೀನಿ. ಸರಿ, ಒಂದೋಳು ಕಾಯಿ, ಒಂದಿಡಿ ಕಡಲೆ, ಆಮೇಲೆ ಚಕ್ಕೆ, ಲವಂಗ, ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿರುಮೆಣಸಿನ್ಕಾಯಿ, ಒಂದು 2 ಹಸಿರುಮೆಣಸಿನ್ಕಾಯಿ ಹಾಕು, ಚೆನ್ನಾಗಿರ್ತದೆ ಸಾರಿಗೆ. ಕೊತ್ತಂಬರಿ, ಪುದೀನ, ಒಂಚೂರು ಶುಂಠಿ ಹಾಕ್ಬಿಟ್ಟು ಇಷ್ಟುವೇ ಸಪ್ರೇಟ್ ರುಬ್ಬು ಮಸಾಲೆಗೆ. ಆಮೇಲೆ ಒಗ್ಗರಣೆಗೆ ಒಂದು 4 ಈರುಳ್ಳಿ, 2 ಬೆಳ್ಳುಳ್ಳಿ, ಒಂಚೂರು ಅರ್ಶಿನ ಹಾಕ್ಬಿಟ್ಟು ತರ್ತರಿ ಹಂಗೆ ರುಬ್ಬದ. ಫಸ್ಟು ಎಣ್ಣೆ ಬಿಟ್ಬಿಟ್ಟು ಇದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅರ್ಶಿನ ಹಾಕ್ಬಿಟ್ಟು ಬಾಡ್ ಹಾಕ್ಬಿಟ್ಟು ಚೆನ್ನಾಗಿ ನೀರು ಸುಂಡಗಡ ಚೆನ್ನಾಗಿ ಹುರಿದ್ಬಿಟ್ರೆ ಬಾಡ್ ಚೆನ್ನಾಗ್ತದೆ. ನಂಗೆ ನೀರು ಸುಂಡಿ ಎಣ್ಣೆಯಲ್ಲಿ ಬೆಂದಿದ್ದು ಬಾಡ್ಗೆ ಮತ್ತೆ ಬೇಕಾದ್ರೆ 2-3 ಕೇಳ್ತಿದ್ಲವ ಉರ್ಬಾಡ್ ಕೊಡು ಅಂತ. ಬೇಕಾದ್ರೆ 2-3 ಬಾಡ್ ತೊಗೊಂಡು ಕೊಡಿವಂತೆ. ಅದೆಲ್ಲ ಹುರಿದಾದ್ಮೇಲೆ ಚೆನ್ನಾಗಿ ಮಸಾಲೆ ಕಟ್ಟಿದ್ರೆ, ಮಸಾಲೆ ಉದ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ರೆ ಚೆನ್ನಾಗ್ತದೆ ಕಣ ಸಾರು. ಇನ್ನೇ ಮಾಡ್ಯಾವ ಅದೇನು ರುಬ್ಕೊಡೋದು ಪಪ್ಕೊಡೋದು ನಾನು ಮಾಡ್ತೀನಿ. ಅದಾಕಿ ಚೆನ್ನಾಗಿ ಮಾಡು. ಅದಾಕಿ ಕೊಡ್ಬೇಯಿಲ್ಲ ಒಳಕ್ಕೆ. ಆಮೇಲೆ ಮತ್ತೆ ಏನಾರ ಅಂದ್ಗಿಂದ್ರ ಕಣ್ಣೆ ಆಮೇಲೆ ನಾನು ಮಾಡಿ ಹಂಗೆ ಹಿಂಗೆ ಮಾಡೋ ನಾನು ಸಾರನ್ನೇ ನೆಕ್ಕೊಂಡು ಉಂಟಾಳೆ. ನಾವು ಯಾಕೆ ನೆಕ್ತಾಳೆ ಚೆನ್ನಾಗದೆ ಅಂತ. ನೀನು ಈ ವೃತ್ತಿಯಾಗಿ ಮಾಡ್ತಿದ್ದಿ. ನೀನು ಸಾರ್ ನಿನ್ನೇನೊಂದು ವಾರ ಮಾಡಿ ಕೊಂತಾಳೆ ಕಣ್ಬಾವಳು ನೆಕ್ಚಾರ್ಲು ಮಾಡ್ತಾ ಇದ್ರಿ ಇಬ್ರುವೆ. ಅವ ಮಗಳು ಏನೋ ಮಾತಾಡ್ತಾ ಇದ್ದೀರಿ. ನೀಲ ಕಣ್ ಬಾರಪ್ಪ, ನೆಂಡ್ರು ಸಾಂಬಾರು ಮಾಡ್ತೀನಿ ಅಂತಿದ್ಲು, ಅದಕ್ಕೆ ಒಳಗೆ ಬಂದ ಕಣ. ನೀನೇ ಮಾಡತ್ತೆ ಸಾರ ಇವತ್ತ? ನಿನ್ ಕೈ ಚೆನ್ನಾಗ್ತದೆ ಕಣ ಸಾರು. ಅವ್ ನಂಗೆ ನೆಕ್ಚಾರ್ಲ. ನಾನು ಚೆನ್ನಾಗಿ ಮಾಡೋದು ಸಾರ. ನೀನು ಚೆನ್ನಾಗಿ ಮಾಡ್ತಿದ್ದಿ, ಆದ್ರೆ ನಿಮ್ಮವ್ವ ನಿನ್ಕಿಂತ ಚೆನ್ನಾಗಿ ಮಾಡ್ತಾಳಲ್ಲ ಅದಕ್ಕೆ. ಕೋಳಿ ಹೆಸರು ಮಾಡ್ಬಿಟ್ಟು ಅವ ಮಗ ಇಬ್ರುವೆ ಉಯಿಸ್ಕೊಂಡು ಕುಡಿತೀರಿ ನನ್ನ ಸಾರ. ಇವತ್ತು ನೋಡು ಅತ್ತೆ ನೀನ್ ಮಾಡತ್ತೆ ಸಾರ ಅಂತ ಬಂದವನೆ. ಚಲ್ವಾ ನೀನು ಹೋಗ್ಲಿ ಸುಮ್ನಿರೆ. ಅದು ಯಾಕಿಂಗ್ ಗಾಡಿ ನೀನು ಇನ್ಮೇಲೆ 17 ಗಂಟೆಗ ಅವನ್ನೇ ಮಾಡುವಂತ ಅವನ್ನೇ ಮಾಡ್ತಿದ್ದೆ ಕಣ. ಉಣಿವಂತೆ 3 ಮುದ್ದೆ. ನನ್ನ ಎಂಟ್ರು ಅಂದ್ರೆ ಎಂಟ್ರು ಕಡ. ಬಾ ಎಲ್ಲಾರು ಬಂದ್ರಪ್ಪ. ಇವತ್ತು ನಮ್ಮ ಮನೆ ಚಿಕನ್ ಸಾರು ಮಾಡಿ ಮುದ್ದೆ ಮಾಡ್ತಾ ಇವಿ. ಬನ್ನಿ ಊಟ ಮಾಡ್ಕೊಂಡ್ರಂತ ಎಲ್ಲರೂ. ಈ ಕತೆ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಪ್ಪ ಈ ವಿಡಿಯೋನ ಪ್ಲೀಸ್.